ಇವತ್ತು ನಾನು ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ಸ್ ಅವರ ಫೇವ್ರೆಟ್ ಫುಡ್ ತಿನ್ನಕ್ಕೆ ಹೋಗ್ತಾ ಇದ್ದೀನಿ ಅಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಫನ್. ಲೆಟ್ಸ್ ಗೋ. ಫಸ್ಟ್ ಬರೋದು ನಮ್ಮ ಫೇವ್ರೆಟ್ ವಿರಾಟ್ ಕೊಹ್ಲಿ ಅವರು. ಸೊ ಇವರ ಫೇವ್ರೆಟ್ ಡಿಶ್ ಏನು ಅಂತ ನಾನು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಚೋಲೆ ಭಟೂರೆ. ಚೋಲೆ ಭಟೂರೆ ಅಂದ್ರೆ ಏನು, ಚೋಲೆ ಭಟೂರೆ ಎಲ್ಲಿ ಸಿಗುತ್ತೆ ಅಂತ ನೋಡಿದಾಗ ನನಗೆ ಗೊತ್ತಾಗಿದ್ದೇನು ಅಂದ್ರೆ ಚೋಲೆ ಭಟೂರೆ ಇಸ್ ವೆರಿ ವೆಲ್ ನೋನ್ ಇನ್ ಇಂದಿರಾನ್ ನಗರ್ ನಟರಾಜ್ ಚೋಲೆ ಭಟೂರೆ ಅಂತ ಜಾಗದಲ್ಲಿ ಅಂತ. ನಟರಾಜ್ ಚೋಲೆ ಭಟೂರೆ. ಈ ಚೋಲೆ ಭಟೂರೆ ಒಂದು ಪ್ರೈಸ್ 180 rupees ಅಷ್ಟೇ. ದಿಸ್ ಇಸ್ ನೋನ್ ಫಾರ್ ಚೋಲೆ ಭಟೂರೆ. ಸೊ ಲೆಟ್ಸ್ ಟ್ರೈ ಹಿಯರ್ ಅಂಡ್ ಗೋ. ವಿರಾಟ್ ಕೊಹ್ಲಿ ಅವರ ಫೇವ್ರೆಟ್ ಚೋಲೆ ಭಟೂರೆ. ಇದು ಒಂದು ಚೋಲೆ ಭಟೂರೆ. ಮೈನ್ ಥ್ಯಾಂಕ್ ಯು. ಇದು ವಿರಾಟ್ ಕೊಹ್ಲಿ ಅವರ ಫೇವ್ರೆಟ್ ಡಿಶ್. ಇಟ್ಸ್ ಚೋಲೆ ಭಟೂರೆ. 2 ಪೂರಿ, ಅದ್ರ ಜೊತೆ ಸಾಗು ಏನೋ ಕೊಟ್ಟಿದ್ದಾರೆ, ಅದ್ರ ಜೊತೆ ಮೆಣಸಿನ್ಕಾಯಿ. ಓಕೆ, ಇವಾಗ ನನಗೇನು ಸುಸ್ತಾಗಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಫಸ್ಟ್ ಬೈಟ್ ತಿಂದಾಗ ಐ ಆಮ್ ಟೆಲಿಂಗ್ ಯು ಐ ಫೆಲ್ ಇನ್ ಲವ್. ಇದು ದ ಬೆಸ್ಟ್ ಪೂರಿ ಪಲ್ಯ ಅಂದ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂದರೆ ನನಗೆ ತಿನ್ನೋದು ನಿಲ್ಸೋಕ್ಕಾಗ್ತಿರಲಿಲ್ಲ, ಅಷ್ಟು ಯಮ್ಮಿ ಆಗಿತ್ತು. ವಾವ್, ಪೂರಿ ಅಂದರೆ ನಂಗೆ ಆಗಲ್ಲ, ಬಟ್ ಇದು ತುಂಬ ಇಷ್ಟ ಆಯಿತು. ಒಳಗೆ ಪನ್ನೀರೆಲ್ಲ ಹಾಕಿದ್ದಾರೆ. ಬಿಕಾಸ್ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಪೂರಿ ಆ್ಯಂಡ್ ಸಾಗು ಐ ಹ್ಯಾವ್ ಎವರ್ ಹ್ಯಾಡ್. ನೆಕ್ಸ್ಟ್ ನಾನು ಹೋಗಿದ್ದು ನಮ್ಮ ನೆಕ್ಸ್ಟ್ ಪ್ಲೇಯರ್ ಅವರ ಫೇವ್ರೆಟ್ ಫುಡ್ ಟ್ರೈ ಮಾಡೋಕ್ಕೆ. ಈ ಪ್ಲೇಯರು 5 ಸೆಂಚುರಿ ಒಂದೇ ಒಂದು ವರ್ಲ್ಡ್ ಕಪ್ಪಲ್ಲಿ ಮಾಡಿದ್ದಾರೆ. ಇವ್ರ ಹೆಸರು ನಿಮಗೆಲ್ಲ ಇಂಟ್ರೊಡಕ್ಷನ್ನೇ ಬೇಕಾಗಿಲ್ಲ. ದಿಸ್ ಇಸ್ ರೋಹಿತ್ ಶರ್ಮಾ. ರೋಹಿತ್ ಶರ್ಮಾ ಅವರ ಫೇವ್ರೆಟ್ ಡಿಶ್ ಏನು ಅಂತ ನಂಗೆ ರಿಸರ್ಚ್ ಮಾಡಿದಾಗ ಗೊತ್ತಾಗಿದ್ದು ಅವರಿಗೆ ದಾಲ್ ಚಾವಲ್ ಅಂದರೆ ಇಷ್ಟ ಅಂತ. ದಾಲ್ ಚಾವಲ್, ನಾನು ದಾಲ್ ಚಾವಲ್ ಅಂದರೆ ಅನ್ನ ಸಾರು ಇರ್ಬೋದು, ಮನೇಲೆ ಆರಾಮಾಗಿ ತಿನ್ಬಿಡ್ಬೋದು ಅಂದ್ಕೊಂಡೆ. ಬಟ್ ಆ್ಯಕ್ಚುಲಿ ಆಮೇಲೆ ನಾನು ಯೋಚನೆ ಮಾಡಿದೆ, ಏನಾದರೂ ಇವ್ರದ್ದು ನಾರ್ತ್ ಇಂಡಿಯನ್ ಡಿಫ್ರೆಂಟಾಗೇ ಇರ್ಬೋದು, ನಾನು ಸುಮ್ಮನೆ ಅದಕ್ಕೆ ಜಸ್ಟಿಸ್ ಕೊಡೋಕ್ಕಾಗಲ್ಲ ಅಂತ ದಾಲ್ ಚಾವಲ್ನ ಹೊರಗಡೆ ಎಲ್ಲಿ ಸಿಗುತ್ತೆ ಅಂತ ರಿಸರ್ಚ್ ಮಾಡಿದಾಗ ನನಗೆ VR ಮಾಲಲ್ಲಿ ಒಂದು ಇಂಡಿಯಾ CO ಅಂತ ಒಂದು ರೆಸ್ಟೋರೆಂಟ್ ಸಿಕ್ತು. ಅಲ್ಲಿ ದಾಲ್ ಚಾವಲ್ ಸಿಕ್ತಿತ್ತು. ಅಲ್ಲಿ ಹೋಗ್ಬಿಟ್ಟು ದಾಲ್ ಚಾವಲ್ ಆರ್ಡರ್ ಮಾಡಿದಾಗ ಆರ್ಡರ್ ಬಂತು. ದೆನ್ ಐ ವಾಸ್ ಲೈಕ್, ಆರ್ಡರ್ ಬಂದ ತಕ್ಷಣ ನನಗೆ ರಿಯಲೈಸೇಷನ್ ಆಗಿದ್ದೇನು ಅಂದರೆ ಇದು ಆ್ಯಕ್ಚುಲಿ ನಮ್ಮ ಮನೇಲಿ ಮಾಡೋ ಬೇಳೆ ಸಾರು ಅನ್ನ ಥರನೇ ಇದೆ ಅಂತ. ಬಿಕಾಸ್ ಇದು ನೋಡೋಕ್ಕೆ ಬೇಳೆ ಸಾರು ಮತ್ತು ಅನ್ನ ಥರನೇ ಇತ್ತು, ಏನೋ ಡಿಫ್ರೆಂಟ್ ಏನಿರಲಿಲ್ಲ. ಬಟ್ ಟೇಸ್ಟ್ ಮಾತ್ರ ತುಂಬ ಸಪ್ಪೆ ಇತ್ತು, ಏನೂ ಇರಲಿಲ್ಲ. ಅನ್ನ ಮತ್ತು ಬೇಳೆ ಸಾರು ತಿನ್ನಂಗೆ ಇತ್ತು. ನಮ್ಮ ಅಮ್ಮನೇ ಚೆನ್ನಾಗಿ ಮಾಡ್ತಾರೆ. ಏನೋ ಪರವಾಗಿಲ್ಲ ಅಂತ ಆರ್ಡರ್ ಮಾಡಿಬಿಟ್ಟಿದ್ದೀನಿ, ತಿನ್ನಲೇಬೇಕು ಅಂತ ಹೊಟ್ಟೆ ತುಂಬ ತಿಂದಾಗ. ಆಮೇಲೆ ಬಿಲ್ ಬಂತು. ಬಿಲ್ ನೋಡಿದಾಗ ನನಗೆ ಅರ್ಥ ಆಗಿದ್ದು ಯಾಕಾದ್ರೂ ನಾನು ಹೊರಗೆ ಬಂದುಬಿಟ್ಟಿದ್ದೀನಿ ಟ್ರೈ ಮಾಡೋದು ಅಂತ. ಬಿಕಾಸ್ ಆನೆಸ್ಟ್ಲಿ ಬಿಲ್ಲು 900+ ಆಗಿತ್ತು. ಅಮ್ಮ ನೀನು ನೋಡ್ತಾ ಇದ್ರೆ ಐ ಆಮ್ ಸೋ ಸಾರಿ. ಮನೇಲಿ ಅನ್ನ ಸಾರು ತಿನ್ನಲ್ಲ ಅಂತ ಹೇಳಿಬಿಟ್ಟು ಆಚೆ ಹೋಗ್ಬಿಟ್ಟು ಅನ್ನ ಸಾರು ತಿನ್ಕೊಂಡು 900 rupees ಕೊಟ್ಟು ಬಂದಿದ್ದೀನಿ. ನಮ್ಮ ಮನೇಲಿ ಮಾಡೋ ಅನ್ನ ಸಾರೇ ತುಂಬ ಚೆನ್ನಾಗಿದೆ. ಈ ದಾಲ್ ಚಾವಲ್ಲು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಸೊ ಐ ವುಡ್ ಗಿವ್ ಇಟ್ 6 out of 10 ಬಿಕಾಸ್ ನಮ್ಮನೇಲಿ ನಮ್ಮಮ್ಮ ಈ ಬೇಳೆ ಸಾರನ್ನೇ ತುಂಬ ಚೆನ್ನಾಗಿ ಮಾಡ್ತಾರೆ. ನೆಕ್ಸ್ಟ್ ಇವರು ಒನ್ ಆಫ್ ದ ಲೆಜೆಂಡ್ರಿ ಪ್ಲೇಯರ್. ನಿಮ್ಮ ಅಪ್ಪ ಫೇವ್ರೆಟ್ ಪ್ಲೇಯರ್ ಆಗಿರ್ಬೋದು, ನಿಮ್ಮ ಅಮ್ಮ ಫೇವ್ರೆಟ್ ಪ್ಲೇಯರ್ ಆಗಿರ್ಬೋದು, ಬಿಕಾಸ್ ಒನ್ ಆಫ್ ದ ಲೆಜೆಂಡ್ಸ್ ಅಂತಾರೆ ಇವ್ರನ್ನ. ದಿಸ್ ವಾಸ್ ಸಚಿನ್ ತೆಂಡೂಲ್ಕರ್ ಅವರು. ಇವರ ಫೇವ್ರೆಟ್ ಡಿಶ್ ಏನು ಅಂತ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ವಡಾ ಪಾವ್ ಅಂತ. ವಡಾ ಪಾವ್ ಅಂದರೆ ಫುಲ್ ಮುಂಬೈ, ಒಥೆಂಟಿಕ್ ಮುಂಬೈ ಡಿಶ್ ಅಂದ್ಕೊಳ್ಳಿ ಅದನ್ನು. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಬೆಂಗಳೂರಲ್ಲಿ ಎಲ್ಲಿ ತುಂಬ ಚೆನ್ನಾಗಿ ವಡಾ ಪಾವ್ ಸಿಗುತ್ತೆ ಅಂತ ಅವ್ರು ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಮುಂಬೈ ವಡಾ ಪಾವ್ ಅಂತ ಒಂದು ರೆಸ್ಟೋರೆಂಟ್. ಒಟ್ಟಲ್ಲಿ ಈ ಜಾಗದಲ್ಲಿ ವಡಾ ಪಾವ್ ತುಂಬ ಫೇಮಸ್ ಅಂತ ಗೊತ್ತಾಯಿತು. ಅಲ್ಲಿ ಹೋಗ್ಬಿಟ್ಟು ನಾನು ವಡಾ ಪಾವ್ ಆರ್ಡರ್ ಮಾಡಿದೆ. ತುಂಬ ವೆರೈಟೀಸ್ ಆಫ್ ವಡಾ ಪಾವ್ ಇತ್ತು. ಆನೆಸ್ಟ್ಲಿ ನಾನು ಫ್ಲೈಟಲ್ಲಿ ಜಾಸ್ತಿ ಒಳ್ಳೆ ಬ್ರೆಡ್ಸು, ಫ್ರೆಶ್ ಬ್ರೆಡ್ಸ್ ತಿಂದು ಅಭ್ಯಾಸ. ಬಟ್ ಈ ವಡಾ ಪಾವಲ್ಲಿ ಇದ್ದಿದ್ದು ಬ್ರೆಡ್ಡು ತುಂಬ ಡ್ರೈ ಬ್ರೆಡ್ಡು ಮತ್ತು ತುಂಬ ಗಟ್ಟಿ ಇತ್ತು. ಫ್ರೆಶ್ ಬ್ರೆಡ್ ಅನಿಸ್ಲಿಲ್ಲ. ಸೊ ಇದು ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಿಕಾಸ್ ಏನಾದ್ರು ಬ್ರೆಡ್ ಕ್ವಾಲಿಟಿ ಏನಾದ್ರು ಚೆನ್ನಾಗಿದ್ದಿದ್ರೆ ವಡಾಪಾವ್ ತುಂಬ ಚೆನ್ನಾಗಿರ್ತಿತ್ತು. ಬ್ರೆಡ್ ಸ್ವಲ್ಪ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಬಟ್ ವಡಾಪಾವ್ ವಾಸ್ ಓಕೆ. ಸೊ ಐ ವುಡ್ ಗಿವ್ ಇಟ್ 6 out of 10. ನೆಕ್ಸ್ಟ್ ಪ್ಲೇಯರ್ ನಮ್ಮ ಲಿಸ್ಟಲ್ಲಿ ಇರೋದು ಒನ್ ಆಫ್ ದ ಮೋಸ್ಟ್ ಸ್ಟೈಲಿಶ್ ಪ್ಲೇಯರ್ ಅಂತ ಹೇಳ್ತಾರೆ ಇವ್ರನ್ನ. ಇವರು ಫ್ಯಾಷನ್ನಲ್ಲಿ ಸ್ವಲ್ಪ ಜಾಸ್ತಿನೇ ನೋನ್ ಆಗಿದ್ದಾರೆ. ಇವ್ರ ಹೆಸರು ಹಾರ್ದಿಕ್ ಪಾಂಡ್ಯ ಅವರ ಫೇವ್ರೆಟ್ ಡಿಶ್ ಏನು ಅಂತ ರಿಸರ್ಚ್ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಹಾರ್ದಿಕ್ ಪಾಂಡ್ಯಗೆ ಚೀಸ್ ಪಾವ್ ಬಾಜಿ ಅಂದರೆ ಇಷ್ಟ ಅಂತ. ಬೆಳಗ್ಗೆಯಿಂದ ತಿಂದು ಸುಸ್ತಾಗೋಯ್ತು. ಎಷ್ಟು ಒಂದು 4 ಪ್ಲೇಸ್ ತಿಂದಿದ್ದೀವಿ, 4 ಒಳ್ಳೆ ಜಾಗಕ್ಕೆ ಹೋಗಿದ್ವಿ. ನನಗೆ ಒಂದು ಇಷ್ಟ ಆಗಲಿಲ್ಲ ಅಂದರೆ ದಾಲ್ ಚಾವಲ್ ಅಂತ ಹೋಗ್ಬಿಟ್ಟು ಒಂದು 935 rupeesಗೆ ಅನ್ನ ಸಾರು ಕೊಟ್ಟರು. ಒನ್ ಆಫ್ ದ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಎವರ್. ತುಂಬ ಕೆಟ್ಟಾಗಿತ್ತು, ಆದರೂ ತಿಂದೆ ಪರವಾಗಿಲ್ಲ ಅಂತ. ಸೊ ಅದಾದಮೇಲೆ ನನಗೆ ಕಲ್ತಿದ್ದು ಒಂದೇ ಒಳ್ಳೆ ಜಾಗಕ್ಕೆ ಹೋಗ್ಬಿಟ್ಟು ತಿನ್ನಬೇಕು ಅಂತ. ಆವಾಗಿಂದ ನಾನು ಒಳ್ಳೆ ಜಾಗಕ್ಕೆ ಬರ್ತಿದ್ದೀನಿ. ಫಸ್ಟು ವಡಾಪಾವ್ ಇವಾಗ ತಿನ್ನೋದು ವಡಾಪಾವ್ ಬರೀ 70 rupees. ಟೀ ಜೊತೆ ಟೀ 10 ರೂಪಾಯಿನೂ ಅಷ್ಟೇ. ಸೊ ಐ ವುಡ್ ರೆಕಮೆಂಡ್. ಚೆನ್ನಾಗಿತ್ತು. ಬಟ್ ಬನ್ ಸ್ವಲ್ಪ ತುಂಬ ಹಾರ್ಡಿತ್ತು. ನಾವು ಫ್ಲೈಟಲ್ಲಿ ಸಾಫ್ಟ್ ಬನ್ ತಿಂದು ಈ ಥರ ಹಾರ್ಡ್ ಬನ್ಸ್ ಇಷ್ಟ ಆಗಲ್ಲ. ಬನ್ ಸ್ವಲ್ಪ ಹಾರ್ಡಿತ್ತು. ಅದು ಬಿಟ್ಟರೆ ಎಲ್ಲ ಚೆನ್ನಾಗಿತ್ತು. ಇವಾಗ ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ, ಇಂದಿರಾನಗರಲ್ಲಿ ಒಳ್ಳೆ
ಪಾವ್ ಬಾಜಿ ಸಿಗುವಂತ ಜಾಗಕ್ಕೆ ಕ್ರಿಕೆಟ್ ಟೀಮ್ ಇದೆಯಲ್ಲ ಅವ್ರದ್ದು ಫೇವ್ರೆಟ್ ಊಟ ತಿನ್ನೋದಕ್ಕೆ ಹೋಗ್ತಾ ಇದೀನಿ. ವಡಾ ಪಾವ್ ಬಾಜಿ ಎಲ್ಲ ಅವ್ರು ಯಾವ್ದಾವ್ದು ಹೆಸರು ಹೇಳಿದ್ದಾರೆ ಇಂಟರ್ವ್ಯೂ ಅಲ್ಲಿ ಅದದ್ದು ಟ್ರೈ ಮಾಡಕ್ ಹೋಗ್ತಿರೋದು. ಬರೀ ನಾರ್ತ್ ಇಂಡಿಯನ್ ಊಟನೇ ತಿಂದ್ಬಿಟ್ಟು ಇಷ್ಟಾಗೋಯ್ತು. ಅವಾಗ ದಾಲ್ ಚಾವಲ್ ಅಂತ ಇತ್ತು ಇವ್ರದ್ದು ರೋಹಿತ್ ಶರ್ಮಾ ಅವ್ರ ಫೇವ್ರೆಟ್ ಡಿಶ್ ಅಂತ. ಅದೋದ್ರೆ ಅನ್ನ ಸಾರು 935 ಬಿಲ್ಲು ಬರೀ ಅನ್ನ ಸಾರು ತಿನ್ನೋದಕ್ಕೆ. ಹತ್ಕೊಂಡು ತಿನ್ಕೊಂಡು ದುಡ್ಡು ಕೊಟ್ಟು ಬಂದೆ. ಫುಲ್ ಮೋಸ ಆಗೋಯ್ತು. Let's go. Hello. So one pav bhaji. One pav bhaji. Without cheese or cheese? Cheese. Like cheese pav bhaji. Hardik Pandya ಅವರ ಫೇವ್ರೆಟ್ ಡಿಶ್. ದಿಸ್ ಇಸ್ ಚೀಸ್ ಪಾವ್ ಬಾಜಿ ಅಂತ. ಒಂದು ಗೋಲಿ ಸೋಡಾ ತೊಗೊಂಡಿದ್ದೀನಿ. ನೀವೇನು ಕುಡಿಯೋದು ಬರ್ತಾನಿಲ್ಲ. ಏನನ್ನು ಸಾಧಿಸಿರೋ ಸಂತೋಷ. ಓಕೆ, ಲವ್ ದಿಸ್. ಇದ್ರ ಜೊತೆ ರೆಡ್ ಕಲರ್ ಚಟ್ನಿ ಥರ ಏನೋ ಕೊಟ್ಟಿದ್ದಾರೆ ಸೈಡಲ್ಲಿ, ಅದನ್ನು ಟ್ರೈ ಮಾಡೋಣ. ಫುಲ್ ಚೀಸಿ ಪಾವ್ ಬಾಜಿ ಅದೇ. ಬಟ್ ನಂಗೆ ಇದು ಹೆಂಗೆ ತಿನ್ನೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲ ಮಿಕ್ಸ್ ತಿಂದಿದ್ದೀನಿ ನಾನು ಪಾವ್ ಬಾಜಿ ಅಷ್ಟೊಂದು ಸರಿ. ಬಟ್ ನಾನು ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ತಿನ್ನೋದು ತುಂಬ ಕಮ್ಮಿ. ನನಗೆಲ್ಲರೂ ಆಚೆ ಹೋದರೆ ಏನಾದ್ರು ತಿನ್ನಬೇಕು ಅಂದರೆ ಜಾಸ್ತಿ ದೋಸೆ ಇಡ್ಲಿ ಈ ಥರನೇ ತಿನ್ನೋದು. ನಾರ್ತ್ ಸೈಡ್ದು ಊಟ ಅಷ್ಟೊಂದೇನು ಮಾಡೋಣ ನಾನು, ಇಷ್ಟ ಆಗಲ್ಲ. ಅಂದರೆ ಪಾವ್ ಬಾಜಿ ಎಲ್ಲ ಕಡೆ ಸಿಗುತ್ತೆ, ಬಟ್ ಚೀಸ್ ಪಾವ್ ಬಾಜಿ ಎಲ್ಲಿ ಸಿಗುತ್ತೆ ಅಂತ ನಾನು ಎಲ್ಲ ಕಡೆ ರಿಸರ್ಚ್ ಮಾಡಿದಾಗ ನನಗೆ ಸಿಕ್ಕಿದ್ದು ಒಂದು ರೆಸ್ಟೋರೆಂಟು. ಇಟ್ಸ್ ಕಾಲ್ಡ್ MH12. MH12ಅಲ್ಲಿ ಚೀಸ್ ವಡಾಪಾವ್ ಸಿಗುತ್ತೆ ಆ್ಯಂಡ್ ಇಟ್ಸ್ ವೆರಿ ಫೇಮಸ್ ಅಂತ ಗೊತ್ತಾಯಿತು. ಸೊ ನಾನು ಅಲ್ಲಿ ಹೋಗ್ಬಿಟ್ಟು ಚೀಸ್ ವಡಾಪಾವ್ ಆರ್ಡ್ರ್ ಮಾಡಿದೆ. ಬಟ್ ನನ್ನ ಸರ್ಪ್ರೈಸ್ಗೆ ಅಲ್ಲಿ ಗೋಲಿ ಸೋಡಾ ಆಯಿತು. ಗೋಲಿ ಸೋಡಾ ವಾಸ್ ಒನ್ ಆಫ್ ದ ಬೆಸ್ಟ್ ಥಿಂಗ್ ದಟ್ ಐ ಎವರ್ ಟ್ರೈ. ಇದು ಮನೆ ತೊಗೊಂಡೋಗ್ಬೇಕು ಅನ್ಸುತ್ತೆ, ಎಷ್ಟು ಚೆನ್ನಾಗಿದೆ ಇದು. ನೀವೇನಾದ್ರು ಇಲ್ಲಿ ಬಂದರೆ ಪ್ಲೀಸ್ ಡೋಂಟ್ ಮಿಸ್ ದಿಸ್. ಒನ್ ಆಫ್ ದ ಬೆಸ್ಟ್ ಡ್ರಿಂಕ್ ಐವ್ ಎವರ್ ಹ್ಯಾಡ್. ಆಯ್ತು. ಆಮೇಲೆ ಚೀಸ್ ಪಾವ್ ಬಾಜಿ ಟ್ರೈ ಮಾಡಿದಾಗ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಅಷ್ಟೊಂದೇನು ಕೆಟ್ಟಾಗೂ ಇರಲಿಲ್ಲ. ಬಿಕಾಸ್ ಮೇ ಬಿ ನಾನು ತುಂಬ ತಿಂದು ಹೊಟ್ಟೆ ತುಂಬೋಗ್ಬಿಟ್ಟಿತ್ತು, ಅದಕ್ಕೆ ನನಗೆ ಅಷ್ಟೊಂದೇನೋ ತಿನ್ನಬೇಕು ಅಂತ ಅನಿಸ್ಲಿಲ್ಲ. ಬಟ್ ಆ್ಯಕ್ಚುಲಿ ಚೆನ್ನಾಗಿತ್ತು. ಚೀಸ್ ಜಾಸ್ತಿ ಹಾಕಿದ್ರು ಆ್ಯಂಡ್ ಇಟ್ ವಾಸ್ ವೆರಿ ನೈಸ್. ಸಿಂಪಲ್ಲಾಗಿ ಚೆನ್ನಾಗಿತ್ತು, ಸ್ಪೆಷಲ್ ಏನಿರಲಿಲ್ಲ, ನಾರ್ಮಲ್ ಆಗೇ ಇತ್ತು. ಐ ವುಡ್ ಗಿವ್ ಇಟ್ ನಾರ್ಮಲ್ ಆಗಿತ್ತು. ಇಟ್ ವಾಸ್ ವೆರಿ ಕಂಫರ್ಟಬಲ್. ಪ್ರೈಸ್ ರೇಂಜಿಗೆ ಇಟ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್ ಫುಡ್. ಪ್ರೈಸ್ ರೇಂಜಿಗೆ ಇಟ್ ವಾಸ್ ಆ್ಯಕ್ಚುಲಿ ಅ ವೆರಿ ಗುಡ್ ಆಪ್ಷನ್. ಆ್ಯಂಡ್ ಕಂಪೇರ್ ಟು ವಡಾಪಾವ್ ಅದು ಇದು, ದಿಸ್ ವಾಸ್ ಆ್ಯಕ್ಚುಲಿ ವೆರಿ ಗುಡ್. ಸೊ ಐ ವುಡ್ ಗಿವ್ ಇಟ್ 8 out of 10. ಇದೆಲ್ಲ ಟ್ರೈ ಮಾಡಿ ಮನೆಗೆ ಬಂದೆ. ಬಟ್ ನಾನು ಇವಾಗ ಯಾವ ಮುಖದಲ್ಲಿ ನಮ್ಮ ಅಮ್ಮಗೆ ಹೇಳಿ ನಾನು ಅನ್ನ ಸಾಂಬಾರ್ಗೆ ಆಚೆ ಕಡೆ 900 ಕೊಟ್ಟು ಬಂದೆ ಅಂತ.